Good morning, dear students. Welcome to all of you to the online class of 8th standard geography lesson. Today we will take the new lesson and the first lesson of the geography, that is the Earth, our living planet. Dear children, in this lesson we are studying about the following points: the names of the earth, the size of the earth and distribution of water on it, continents and ocean of the world, latitudes and longitudes, time, local time, standard time and international date line, the oceans and the continents on the world map. But remember, ಈ ವರ್ಷ ಪಠ್ಯಾಂಶಗಳನ್ನು ಕಡಿತ ಮಾಡಿದ್ದಾರೆ 30%. ಅದೇ ರೀತಿ ಈ ಪಾಠದಲ್ಲಿ ನೀವು ಓಷಿಯನ್ ಮತ್ತು ಕಾಂಟಿನೆಂಟ್ಗಳನ್ನು ಮ್ಯಾಪಲ್ಲಿ ಗುರುತಿಸುವುದು ಮತ್ತು ಅವುಗಳ ಬಗ್ಗೆ ತಿಳ್ಕೊಳ್ಳುವುದನ್ನು ಕೈಬಿಟ್ಟಿದ್ದಾರೆ. ಉಳಿದ ವಿಚಾರಗಳು ಮಾತ್ರ ನೀವು ಈ ಅಧ್ಯಾಯದಲ್ಲಿ ಓದಬೇಕು. ಸೊ ಸರಿಯಾಗಿ ಗಮನಿಸಿಕೊಳ್ಳಿ. ಕೆಲವು ವಿಚಾರಗಳನ್ನು ಕೈ ಬಿಡಲಾಗಿದೆ, ಕೆಲವು ವಿಚಾರಗಳನ್ನು ಕೇವಲ ನೀವು ಓದ್ಕೊಂಡು ಹೋಗುವಂಥದ್ದು, ಉಳಿದವುಗಳನ್ನು ಡೀಟೇಲ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ಡಿಯರ್ ಚಿಲ್ಡ್ರನ್, ವೇರ್ ಆರ್ ವಿ ಆಲ್ ಲಿವಿಂಗ್? ನಾವು ಎಲ್ಲಿ ವಾಸ ಮಾಡುತ್ತಿದ್ದೇವೆ? ನಿಮಗೆಲ್ಲರಿಗೂ ಗೊತ್ತಿದೆ, ನಿಮ್ಮ ಉತ್ತರದು ಭೂಮಿಯ ಮೇಲೆ ಅಂತ. ಹಾಗಿದ್ರೆ ಭೂಮಿ ಮೇಲೆ ನಮಗೆ ವಾಸ ಮಾಡಲಿಕ್ಕೆ ಯೋಗ್ಯವಾದಂಥ ಅಂಶಗಳು ಯಾವುವು? ನಿಮಗೆಲ್ಲರಿಗೂ ತಿಳಿದಿರುವಂತೆ ಭೂಗ್ರಹ ಒಂದೇ ಜೀವಿಗಳಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾದ ಗ್ರಹ ಎಂದು. ಹಾಗಿದ್ರೆ ಅದಕ್ಕೆ ಕಾರಣಗಳೇನು? ದ ಅರ್ತ್ ಅವರ್ ಲಿವಿಂಗ್ ಪ್ಲಾನೆಟ್, ನಮ್ಮ ಭೂಮಿ ನಮ್ಮ ಒಂದು ಜೀವಂತ ಗ್ರಹ. The Earth is a unique planet among the planets of solar system. It is the home of living beings. ನಿಮ್ಗೆ ಗೊತ್ತಿದೆ, ಸೌರವ್ಯೂಹದಲ್ಲಿ ಇದೊಂದು ವಿಶೇಷ ಗ್ರಹ. ಯಾಕಂತ ಹೇಳಿದರೆ ಈ ಗ್ರಹದಲ್ಲಿ ಜೀವಿಗಳು ವಾಸಿಸುತ್ತವೆ. ಡಿಯರ್ ಚಿಲ್ಡ್ರನ್, ಅಬ್ಸರ್ವ್ ದ ಪಿಕ್ಚರ್. ವಾಟ್ ಈಸ್ ದ ನಂಬರ್ ಆಫ್ ಅರ್ತ್ ಫ್ರಮ್ ದ ಸನ್? ನಿಮಗೆ ತಿಳಿದಿರುವಂತೆ ಸೌರವ್ಯೂಹದಲ್ಲಿ ಇಂದು ಎಷ್ಟು ಗ್ರಹಗಳಿವೆ? ಆ ಗ್ರಹಗಳಲ್ಲಿ ಭೂಮಿಯ ಸ್ಥಾನ ಎಷ್ಟನೇದು? ನೋ, ಇಟ್ ಈಸ್ ದ ಥರ್ಡ್ ಪ್ಲಾನೆಟ್ ಫ್ರಮ್ ದ ಸನ್. ಕೇರ್ಫುಲಿ ಅಬ್ಸರ್ವ್ ದ ಪಿಕ್ಚರ್. ವಿಚ್ ಆರ್ ದ ಲಿವಿಂಗ್ ಬೀಯಿಂಗ್ಸ್ ಫೌಂಡ್ ಆನ್ ದ ಅರ್ತ್? ಜಸ್ಟ್ ಇಮ್ಯಾಜ್, ಯಾವೆಲ್ಲ ಜೀವಿಗಳು ಭೂಮಿ ಮೇಲೆ ವಾಸಿಸುತ್ತವೆ? The plants, animals and human beings and the creatures like that. There might, dear children, what are the reason for the existence of the living beings on the earth? Or why does the earth is called living planet? ಭೂಮಿಯನ್ನು ಜೀವಂತ ಗ್ರಹ ಎಂದು ಕರೆಯಲು ಕಾರಣವೇನು? ಅಥವಾ ಭೂಮಿಯ ಮೇಲೆ ಜೀವಿಗಳು ವಾಸಿಸಲು ಅಥವಾ ವಾಸಿಸಲಿಕ್ಕೆ ಯೋಗ್ಯವಾದ ಕಾರಣಗಳು ಅಥವಾ ಅಂಶಗಳು ಏನು? ಆಲ್ ಆಫ್ ಯು ರಿಮೆಂಬರ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ದ ಕ್ವಶನ್ ಈಸ್ ಗಿವನ್ ಇನ್ ಯುವರ್ ಎಕ್ಸಸೈಸ್. ಭೂಮಿಯನ್ನು ಜೀವಂತ ಗ್ರಹ ಅಂತ ಯಾಕೆ ಕರೀತಾರೆ? ಅಥವಾ ಭೂಮಿ ಮೇಲೆ ಜೀವಿಗಳು ವಾಸಿಸಲು ಯೋಗ್ಯವಾದ ಅಂಶಗಳು ಯಾವುದು ಕೇಳಿದರೆ ನೀವು ಅದಕ್ಕೆ ಉತ್ತರ ಬರೀಬೇಕು. ಈ ಉತ್ತರವನ್ನು ಸರಿಯಾಗಿ ತಿಳ್ಕೊಳ್ಳಿ. ನಂಬರ್ 1, ದ ಸುಟೇಬಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸನ್ ಆ್ಯಂಡ್ ಅರ್ತ್. ಭೂಮಿ ಮತ್ತು ಸೂರ್ಯನ ನಡುವೆ ಇರುವಂಥ ಒಂದು ಸರಿಯಾದ ಅಂತರ. ಅತಿ ದೂರದಲ್ಲಿದ್ದರೂ ಜೀವಿಗಳು ಬದುಕಲಿಕ್ಕೆ ಕಷ್ಟ, ಅತಿ ಹತ್ತಿರದಲ್ಲಿದ್ದರೂ ಜೀವಿಗಳು ಬದುಕಲಿಕ್ಕೆ ಕಷ್ಟ. ಸಮ ಉಷ್ಣಾಂಶ ಮತ್ತು ಸಮ ತೇವಾಂಶ ಇರುವುದರಿಂದ ಇಲ್ಲಿ ಜೀವಿಗಳು ಉಗಮಿಸುತ್ತವೆ, ಜೀವಿಗಳು ಬದುಕುತ್ತವೆ. ನಂಬರ್ 2, ಟೆಂಪರೇಚರ್. ನಾನು ಈಗಲೇ ಹೇಳಿದಾಗೆ ಸರಿಯಾದ ಉಷ್ಣಾಂಶ ಅಥವಾ ಶಾಖ. ಲೈಫ್ ಸಪೋರ್ಟಿಂಗ್ ಗ್ಯಾಸಸ್, ನಮಗೆ ಬದುಕಲಿಕ್ಕೆ ಬೇಕಾಗುವಂಥ ಆಮ್ಲಜನಕ ಅಥವಾ ಜಲಜನಕ ಅಥವಾ ಇಂಗಾಲದ ಡೈಆಕ್ಸೈಡ್ ಮೊದಲಾದ ಈ ಅನಿಲಗಳು ಭೂಮಿಯ ಪದರಗಳ ಮೇಲೆ ಇದೆ. ಅಟ್ಮಾಸ್ಫಿಯರ್
ಉತ್ತಮವಾದ ಯಾವುದು ವಾಯುಮಂಡಲ ಆ್ಯಂಡ್ ವಾಟರ್ ಸೈಕಲ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಗಾಳಿ ಮತ್ತು ನೀರು ಈ ಭೂಮಿ ಮೇಲೆ ಇರುವುದರಿಂದ ನಾವು ಭೂಮಿಯಲ್ಲಿ ವಾಸಿಸಲು ಯೋಗ್ಯವಾಗಿದೆ ಅಥವಾ ಜೀವಿಗಳು ಬದುಕಲು ಯೋಗ್ಯವಾಗಿದೆ. ಸೊ ಯು ಹ್ಯಾವ್ ಟು ರೈಟ್ ಆಲ್ ದೀಸ್ ಪಾಯಿಂಟ್ ಆ್ಯಸ್ ದ ಆನ್ಸರ್ ಫಾರ್ ದ ಕ್ವಶನ್ ಆಫ್ the why does the earth is called living planet, or the reason for the existence of the living beings on the earth. The various names of the earth is called by the other names. Which are they? It is also called living planet. idanna ಜೀವಂತ ಗ್ರಹ ಅಥವಾ ಜೀವಗ್ರಹ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಯುನಿಕ್ ಪ್ಲಾನೆಟ್, ಇದು ವಿಶೇಷವಾದ ಗ್ರಹ ಅಂತ ಕರೀತಾರೆ. ಇಟ್ ಈಸ್ ವಾಟರಿ ಪ್ಲಾನೆಟ್, ಇದನ್ನು ಜಲಗ್ರಹ ಅಂತ ಕರೀತಾರೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಕಾಲ್ಡ್ ಬ್ಲೂ ಪ್ಲಾನೆಟ್, ಇದನ್ನು ನೀಲಿ ಗ್ರಹ ಅಂತ ಕರೀತಾರೆ. ಉಪಗ್ರಹದ ಮೇಲೆ ತೆಗೆದ ಚಿತ್ರದಿಂದ ನಾವು ನೋಡಿದಾಗ ಭೂಮಿ ಏನಾಗಿ ಕಾಣ್ತದೆ, ನೀಲಿಯಾಗಿ ಕಾಣ್ತದೆ. ಸೊ ದೀಸ್ ಆರ್ ದ ನೇಮ್ಸ್ ಆಫ್ ದ ವೇರಿಯಸ್ ನೇಮ್ಸ್ ಆಫ್ our earth. What may be the reason for the earth getting these names discussed? ನಾನು ಈಗಲೇ ಹೇಳಿದೆ, ಇದನ್ನು ಯಾಕೆ ಈ ಹೆಸರಿನಿಂದೆಲ್ಲ ಕರೀತಾರೆ? ಲಿವಿಂಗ್ ಪ್ಲಾನೆಟ್ ಅಂತೇಳಿ ಜೀವಿಗಳಿಗೆ ವಾಸಿಸಲು ಯೋಗ್ಯವಾದ್ದರಿಂದ. ಹಾಗೆ ವಿಶೇಷವಾದಿಯಾಗಿ ಕೇಳಿದರೆ ನೀವು ಈ ಹಿಂದೆ ತಿಳ್ಕೊಂಡಿದ್ದೀರಿ, ಜೀವಿಗಳು ವಾಸಿಸಲು ಯೋಗ್ಯವಾದದ್ದು ಇಲ್ಲಿ ಸೂರ್ಯನಿಂದ ಸಮಾನ ಅಂತರದಲ್ಲಿ ಇರುವಂಥದ್ದು, ಇಲ್ಲಿ ಸಸ್ಯ ಪ್ರಾಣಿ ಹಾಗೂ ಜೀವಿಗಳು ಅಥವಾ ಮನುಷ್ಯರು ವಾಸ ಮಾಡುವಂಥದ್ದು. ಈ ಎಲ್ಲ ಕಾರಣದಿಂದ ಇದನ್ನು ವಿಶೇಷ ಗ್ರಹ, ವಾಟರಿ ಪ್ಲಾನೆಟ್ ಅಂದರೆ ಇದು ಭೂಮಿಯ ಹೆಚ್ಚಿನ ಭಾಗ ನೀರಿನಿಂದ ಆವೃತವಾಗಿದೆ, ಅದರ ಕಾರಣ ಇದನ್ನು ಜಲಗ್ರಹ. ಬ್ಲೂ ಅಂತ ಹೇಳಿದರೆ ಇದನ್ನು ಮೇಲಿನಿಂದ ನಾವು ನೋಡಿದಾಗ ಇದು ಏನಾಗಿ ಕಾಣುತ್ತದೆ, ನೀಲಿ ಗ್ರಹವಾಗಿ ಕಾಣುತ್ತದೆ, ಅಥವಾ ನಮ್ಮ ಸೌರವ್ಯೂಹದಲ್ಲಿ ಇದು ನೀಲಿಯಾಗಿ ಗೋಚರಿಸುತ್ತದೆ. So let us see the how it is big or larger one. Try to know the size of the earth. ಭೂಮಿಯ ಗಾತ್ರವನ್ನು ತಿಳಿದುಕೊಳ್ಳುವ. ಇದು ಗಾತ್ರದಲ್ಲಿ ನಿಮಗೆ ಯಾರು ತಿಳ್ಕೊಂಡಿದೆ, ಸೌರವ್ಯೂಹದ ಗ್ರಹಗಳಲ್ಲಿ ಇದು 3ನೇ ಸ್ಥಾನದಲ್ಲಿದೆ. ಆದರೆ ಸೌರವ್ಯೂಹದಲ್ಲಿ ಇದು ಎಷ್ಟನೇ ದೊಡ್ಡ ಗ್ರಹ? ದ 5th largest planet ಇನ್ ದ ಸನ್ಸ್ ಫ್ಯಾಮಿಲಿ ಅಂತ ಹೇಳಿದರೆ ಸೌರವ್ಯೂಹದ ಕುಟುಂಬದಲ್ಲಿ ಇದು 5ನೇ ದೊಡ್ಡ ಗ್ರಹ. 4 times ಗ್ರೇಟರ್ ದ್ಯಾನ್ ದ ಡಯಾಮೀಟರ್ ಆಫ್ ದ ಮೂನ್. ಚಂದ್ರನ ವ್ಯಾಸಕ್ಕಿಂತ ಇದು 5 ಪಟ್ಟು ದೊಡ್ಡದು. ಅರೌಂಡ್ 107 times ಲೆಸ್ ದ್ಯಾನ್ ದ ಸನ್. ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದು. So just imagine, try to understand the size of the earth, how it is big or larger compared to the sun and compared to the moon. So remember this point. The next side heading on the earth, the distribution of land mass and the water bodies. ಭೂಮಿ ಮೇಲೆ ಜಲಭಾಗ ಮತ್ತು ಭೂಭಾಗ ಯಾವ ಪ್ರಮಾಣದಲ್ಲಿ ಹಂಚಿಕೆಯಾಗಿದೆ? The total geographical area of the earth is the 510 million square kilometer. 510 million square kilometer. 510 ಮಿಲಿಯನ್ ಚದರ ಕಿಲೋಮೀಟರ್. ಅರ್ಥ ಮಾಡ್ಕೊಳ್ಳಿ, 510 ಮಿಲಿಯನ್ ಚದರ ಕಿಲೋಮೀಟರ್ಗಳು. The area covered by water is 361 million square kilometer. 510ರಲ್ಲಿ 361 ಚದರ ಕಿಲೋಮೀಟರ್ ನೀರಿನಿಂದ ಆವೃತವಾಗಿದೆ. ಅಂದರೆ ಶೇಕಡಾವಾರು ಹೇಳುವುದಾದರೆ ಸುಮಾರು 70.78 ಅಂದರೆ 71ರಷ್ಟು ನೀರು ಭೂಮಿಯಲ್ಲಿ. ದ ಏರಿಯಾ ಕವರ್ಡ್ ಬೈ ದ ಲ್ಯಾಂಡ್ ಈಸ್ 149 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ಅಂದರೆ 29.22. ನಿಮಗೆ ಈಗ ಅರ್ಥ ಆಗ್ತದೆ. ಭೂಮಿಯನ್ನು ನಾವು ಗಣನೆ ತಗೊಂಡಾಗ ಅದರಲ್ಲಿ 2/3 ಏನಾಗಿದೆ ನೀರು, ಕೇವಲ 1/3 ಏನಾಗಿದೆ ಕೇಳಿದರೆ ಅದು ಲ್ಯಾಂಡ್ ಮಾಸ್, ಅಥವಾ ಮುಕ್ಕಾಲು ಭಾಗ ಅದು ನೀರಿನಿಂದ ಆವೃತವಾಗಿದೆ. ಕೇವಲ 1 ಭಾಗ ಮಾತ್ರ ಭೂಮಿಯಿಂದ ಕೂಡಿದೆ. ದ ಶೇಪ್ ಆಫ್ ದ ಅರ್ತ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಓದುವಾಗ ಭೂಮಿ ಯಾವ ಆಕಾರದಲ್ಲಿದೆ
ಆಗ ಹೇಳ್ತಿದ್ರು ಭೂಮಿ ಗೋಲಾಕಾರದಲ್ಲಿದೆ, ಭೂಮಿ ಕಿತ್ತಳೆ ಹಣ್ಣಿನ ಆಕಾರದಲ್ಲಿದೆ, ಭೂಮಿ ಚೆಂಡಿನ ಆಕಾರದಲ್ಲಿ ಇದೆ ಅಂತ ಹೇಳ್ತಿದ್ರು. ಆದರೆ ಈಗ ಅದೆಲ್ಲವನ್ನು ಬಿಟ್ಟು ಈಗ ಭೂವಿಜ್ಞಾನಿಗಳು ಭೂಮಿಯ ಗಾತ್ರ ಮತ್ತು ಭೂಮಿಯ ರಚನೆಯನ್ನು ಗಮನಿಸಿ ಅದರದೇ ಆದ ಇದನ್ನು ನೀಡಿದ್ದಾರೆ, ಹೆಸರನ್ನು ನೀಡಿದ್ದಾರೆ. ಸೊ ಶೇಪ್, ಅದರ ರಚನೆ ಹೇಗಿದೆ ಕೇಳಿದರೆ, ದ ಶೇಪ್ ಆಫ್ ದ ಅರ್ತ್ ಈಸ್ ಜಿಯಾಯ್ಡ್ ಶೇಪ್. ಈಗ ಅದು ಯಾವುದನ್ನು ಕರೆಯುವುದಿಲ್ಲ, ಗೋಳಾಕಾರವಾಗಿದೆ, ಕಿತ್ತಳೆ ಹಣ್ಣಿನ ಆಕಾರವಾಗಿದೆ, ವೃತ್ತಾಕಾರವಾಗಿದೆ, ಏನು ಕರೆಯುವುದಿಲ್ಲ. ಅದಕ್ಕೆ ಅದರದ್ದೇ ಆದ ಹೆಸರನ್ನು ನೀಡಿದ್ದಾರೆ, ಜಿಯಾಯ್ಡ್ ಶೇಪ್. ಭೂಮಿಗೆ ಬೇರೆ ಆಕಾರವನ್ನು ಹೇಳಲಿಕ್ಕೆ ಆಗುವುದಿಲ್ಲ, ಆದ ಕಾರಣ ಜಿಯಾಯ್ಡ್ ಅಂದರೆ ಭೂಮಿಯ ಆಕಾರವನ್ನು ಹೊಂದಿದೆ ಅಂತ. ಭೂಮಿಗೆ ಅದರದ್ದೇ ಆದ ವಿಶೇಷ ಆಕಾರ ಅಂದರೆ ಜಿಯಾಯ್ಡ್ ಶೇಪ್ ಅಂದರೆ ಭೂಮಿಯ ಆಕಾರ. ದ ಆಬ್ಲೇಟ್, ದ ಸ್ಪಿಯರಾಯ್ಡ್. ಈಗ ದ ಆಬ್ಲೇಟ್ ಸ್ಪಿಯರಾಯ್ಡ್ ಅಂತ ಕರೀತಾರೆ. ದ ಅರ್ತ್ ಈಸ್ ಪ್ಲಾಂಟೆಡ್ ಆಟ್ ದ ಪೋಲ್ಸ್ ಆ್ಯಂಡ್ ಬಲ್ಜಸ್ ಆಟ್ ದ ಈಕ್ವೇಟರ್. ನೀವು ಈ ಚಿತ್ರವನ್ನು ಗಮನಿಸಿದಾಗ ಆ ದಕ್ಷಿಣ ತುದಿ ಉತ್ತರ ತುದಿ ಏನಾಗಿದೆ ಕೇಳಿದರೆ ಸ್ವಲ್ಪ ಫ್ಲ್ಯಾಟ್ ಅಂದರೆ ಸ್ವಲ್ಪ ಚಪ್ಪಟೆಯಾಗಿದೆ, ಮಧ್ಯಭಾಗ ಉಬ್ಬಿಕೊಂಡಿದೆ, ಅದನ್ನು ಬಲ್ಜ್ಡ್ ಅಂತ ಕರೀತಾರೆ. ಹಾಗೆ ಫ್ಲ್ಯಾಟ್ ಅಂತ. ಪೋಲ್ ಅಂದರೆ ಧ್ರುವ ಪ್ರದೇಶಗಳು ಚಪ್ಪಟೆಯಾಗಿದ್ದು ಮಧ್ಯದ ಭಾಗ ಉಬ್ಬಿಕೊಂಡಿದೆ. ಅದನ್ನು ಭೂಮಧ್ಯ ರೇಖೆ, ಇಲ್ಲಿ ಗೆರೆ ನಿಮಗೆ ಪಶ್ಚಿಮದಿಂದ ಪೂರ್ವಕ್ಕೆ ಎಳೆಯಲ್ಪಟ್ಟ ಒಂದು ಗೆರೆ ಇದೆ ಇಲ್ಲಿ, ಅದನ್ನು ಭೂಮಧ್ಯ ರೇಖೆ ಅಂತ ಕರೀತಾರೆ. ಆ ಭೂಮಧ್ಯ ರೇಖಾ ಪ್ರದೇಶದಲ್ಲಿ ಅದು ಉಬ್ಬಿಕೊಂಡಿದೆ. ದ ಇಕ್ವೇಷನಲ್ ಡಯಾಮೀಟರ್ ಆಫ್ ದ ಅರ್ತ್ ಈಸ್ 12,756 ಕಿಲೋಮೀಟರ್. ಅರ್ಥ ಮಾಡ್ಕೊಳ್ಳಿ, ಇಕ್ವೆಟೋರಿಯಲ್ ಭೂಮಿಯ ಮಧ್ಯದ ಸುತ್ತ ಇರುವಂಥ ವಿಸ್ತೀರ್ಣ 12,756 ಕಿಲೋಮೀಟರ್ ಭೂಮಧ್ಯ ಭಾಗದಲ್ಲಿ ಅಥವಾ ಸಮಭಾಜಕ ವೃತ್ತ ಪ್ರದೇಶದ ಸುತ್ತಳತೆ, ವ್ಯಾಸ ಅಂತ ಕರಿತೇವೆ. ದ ಪೋಲಾರ್ ಡಯಾಮೀಟರ್ ಆಫ್ ದ ಅರ್ತ್ ಈಸ್ 40,076 ಕಿಲೋಮೀಟರ್, 40,076. ಎಲ್ಲಿ ಪೋಲಾರ್ ರೀಜನ್ ಕಡೆ ಅಂದರೆ ಧ್ರುವ ಪ್ರದೇಶದಲ್ಲಿ ಅದರ ಸುತ್ತ ಇರುವಂಥದ್ದು 1 ಮೀಟರ್ ಸುತ್ತಳತೆ ಅಲ್ಲ, ಡಯಾಮೀಟರ್ 12,714. ಸರಿಯಾಗಿ ಗಮನಿಸಿ, ಸಂಭಾಜಕ ವೃತ್ತ ಪ್ರದೇಶದಲ್ಲಿ ಅದರ ವ್ಯಾಸ ಎಷ್ಟಿದೆ ಕೇಳಿದರೆ 12,756. ಹಾಗೆ ಧ್ರುವ ಪ್ರದೇಶದಲ್ಲಿ 12,714 ಕಿಲೋಮೀಟರ್. ದ ಪೋಲಾರ್ ಡಯಾಮೀಟರ್, ದ ಇಕ್ವೆಟೋರಿಯಲ್ ಸರ್ಕ್ಯೂಫರೆನ್ಸ್ ಆಫ್ ದ ಅರ್ತ್ ಈಸ್ 40,076 ಕಿಲೋಮೀಟರ್. ಇಲ್ಲಿ ಸುತ್ತಳತೆ, ಸರ್ಕ್ಯೂಂಫಿಯರೆನ್ಸ್ ಆಫ್ ದ ಅರ್ತ್ ಅಂದರೆ ಸುತ್ತಳತೆ, ಭೂಮಿಯ ಸುತ್ತಳತೆ ಸಂಭಾಜಕ ವೃತ್ತ ಪ್ರದೇಶದಲ್ಲಿ 40,076 ಕಿಲೋಮೀಟರ್. ಹಾಗೆ ಧ್ರುವ ಪ್ರದೇಶದಲ್ಲಿ ಅದರ ಸುತ್ತಳತೆ 40,008 ಕಿಲೋಮೀಟರ್. ಇಲ್ಲಿ ಸ್ವಲ್ಪ ಗಮನಿಸಿಕೊಳ್ಬೇಕು, ಸಂಭಾಜಕ ವೃತ್ತ ಪ್ರದೇಶದಲ್ಲಿ ಅದರ ವ್ಯಾಸ ಹಾಗೂ ಧ್ರುವ ಪ್ರದೇಶದಲ್ಲಿ ಇರುವಂಥದ್ರ ವ್ಯಾಸದ ಅಳತೆ, ಹಾಗೂ ಸಂಭಾಜಕ ವೃತ್ತ ಪ್ರದೇಶದಲ್ಲಿ ಅದರ ಸುತ್ತಳತೆ, ಧ್ರುವ ಪ್ರದೇಶದಲ್ಲಿರುವಂಥ ಸುತ್ತಳತೆ ಹೆಚ್ಚಿಗೆ ವ್ಯತ್ಯಾಸ ಇಲ್ಲ. ಕೇವಲ ಅಲ್ಲಿ ವ್ಯತ್ಯಾಸ ಬರುವಂಥದ್ದು ದ ಡಿಫರೆನ್ಸ್ ಆಫ್ 68 ಕಿಲೋಮೀಟರ್ಸ್ ಇನ್ ಡಯಾಮೀಟರ್ ಈಸ್ ದ ಪ್ರೂಫ್ ಫಾರ್ ರಿಗಾರ್ಡಿಂಗ್ ದ ಜಿಯಾಯ್ಡ್ ಶೇಪ್ ಆಫ್ ದ ಅರ್ತ್. ನಿಮ್ಗೆ ಅರ್ಥ ಆಗ್ತದೆ, ಕೇವಲ 68 ಕಿಲೋಮೀಟರ್ ವ್ಯತ್ಯಾಸ ಇದೆ ಧ್ರುವಕ್ಕೂ ಸಂಭಾಜಕ ವೃತ್ತಕ್ಕೂ. ಇದರಿಂದ ಗೊತ್ತಾಗ್ತದೆ ಭೂಮಿ ಏನಾಗಿದೆ, ಚಪ್ಪಟೆಯಾಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಸೊ ಇಲ್ಲಿ ನೆಕ್ಸ್ಟ್ ಸೈಡ್ ಹೆಡಿಂಗ್ ಕಾಂಟಿನೆಂಟ್ಸ್, ಭೂಮಿಯನ್ನು ಬೇರೆ ಬೇರೆ ಭೂಖಂಡಗಳನ್ನಾಗಿ ವಿಭಾಗಿಸಿದ್ದಾರೆ. ಅದು ಈ ವರ್ಷ ನಿಮಗೆ ಅಧ್ಯಾಯಕ್ಕಿಲ್ಲ ಅಂತ ಹೇಳಿದ ಇದು ಅಧ್ಯಯನಕ್ಕೆ, ಆದರೂ ನೆನಪಿಟ್ಕೊಳ್ಳಿ ಭೂಮಿ ಮೇಲೆ ಇರುವಂಥ ಭೂಖಂಡಗಳು ಯಾವುವು ಅಂತ. ಅದರಲ್ಲಿ ಫಸ್ಟ್ ಏಷ್ಯಾ, ಆಫ್ರಿಕಾ, ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಅಂಟಾರ್ಕಟಿಕಾ, ಯುರೋಪ್ ಆ್ಯಂಡ್ ಆಸ್ಟ್ರೇಲಿಯಾ.
ಸೊ ಜಸ್ಟ್ ರಿಮೆಂಬರ್ ಇಲ್ಲಿ ಮಾರ್ಕ್ ಮಾಡಿದ್ದಾರೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಆ್ಯಂಡ್ ದ ಓಷನ್, ಭೂಮಿ ಮೇಲೆ ಇರುವಂಥ ಪ್ರಮುಖ ಸಾಗರಗಳು, ಅಲ್ಲಿ ದ ಪೆಸಿಫಿಕ್ ಓಷನ್, ಅಟ್ಲಾಂಟಿಕ್ ಓಷನ್, ದ ಇಂಡಿಯನ್ ಓಷನ್ ಆ್ಯಂಡ್ ಆರ್ಕಟಿಕ್ ಓಷನ್. ಇವುಗಳನ್ನು ಪ್ರಪಂಚದ 4 ಮಹಾಸಾಗರಗಳು ಅಂತ ಕರೀತಾರೆ. ಅದನ್ನು ಸಹ ಮಾರ್ಕ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಈ ಸಲ ವರ್ಲ್ಡ್ ಮ್ಯಾಪಲ್ಲಿ ಗುರುತಿಸಲಿಕ್ಕೆ ಇಲ್ಲ ಅಂತ ಅದನ್ನು ಸಿಲೆಬಸ್ಸಿಂದ ತೆಗೆದಿದ್ದಾರೆ. ಸಾಗರಗಳ ಹೆಸರು ಗೊತ್ತಿದ್ರೆ ಸಾಕು. ದ ನೆಕ್ಸ್ಟ್ ದ ಲ್ಯಾಂಡ್ ಹೆಮಿಸ್ಫೈರ್ ಆ್ಯಂಡ್ ದ ವಾಟರ್ ಹೆಮಿಸ್ಫೈರ್. ಭೂಮಿಯನ್ನು ಜಲಗ್ರಹ ಅಂತ ಕರೀತಾರೆ. ಕಾರಣ ಏನು? ಅದಕ್ಕೆ ಉತ್ತರ ಇಲ್ಲಿ. ಈಗ ಭೂಮಿಯನ್ನು ಉತ್ತರ ದಕ್ಷಿಣವಾಗಿ 2 ಗೋಳಗಳನ್ನು ಮಾಡಿದರೆ, ದ ಒನ್ ಈಸ್ ನಾರ್ದರ್ನ್ ಹೆಮಿಸ್ಫೈರ್, ದ ಅನದರ್ ಒನ್ ಈಸ್ ಸದರ್ನ್ ಹೆಮಿಸ್ಫೈರ್. ಚಿತ್ರದಲ್ಲಿ ನೋಡ್ತೀರಿ, ಮೇಲ್ಗಡೆ ಇದನ್ನು ಉತ್ತರಾರ್ಧಗೋಳ, ಕೆಳಗಡೆ ಅದನ್ನು ದಕ್ಷಿಣಾರ್ಧಗೋಳ ಅಂತ ನಾವು ಕರಿತೇವೆ. ಇದರಲ್ಲಿ ಉತ್ತರಾರ್ಧಗೋಳದಲ್ಲಿ ಭೂಭಾಗ ಎಷ್ಟು, ಜಲಭಾಗ ಎಷ್ಟು, ದಕ್ಷಿಣಾರ್ಧಗೋಳದಲ್ಲಿ ಭೂಭಾಗ ಮತ್ತು ಜಲಭಾಗ ಎಷ್ಟು ಎನ್ನುವುದನ್ನು ಕ್ಲಿಯರ್ ಆಗಿ ನಾವು ತಿಳ್ಕೊಳ್ಳುವ. ಫಸ್ಟಿಗೆ ದ ನಾರ್ದರ್ನ್ ಹೆಮಿಸ್ಫೈರ್. ಹೆಮಿಸ್ಫೈರ್ ಅಂದರೆ ಗೋಳ. ಇನ್ ದಿಸ್ ದ 60% ಆಫ್ ಲ್ಯಾಂಡ್ ಆ್ಯಂಡ್ 40% ಆಫ್ ವಾಟರ್. ಉತ್ತರಾರ್ಧಗೋಳವನ್ನು ತಗೊಂಡಾಗ ಅಲ್ಲಿ 60 ಭಾಗ ಭೂಮಿ, 40% ಭಾಗ ಏನಾಗಿದೆ ಕೇಳಿದರೆ ಅದು ಜಲಭಾಗದಿಂದ ಕೂಡಿದೆ. ಆ್ಯಂಡ್ ಹೆನ್ಸ್ ಇಟ್ ಈಸ್ ಕಾಲ್ಡ್ ಎ ಲ್ಯಾಂಡ್ ಹೆಮಿಸ್ಫೈರ್. ಆದ್ದರಿಂದ ಉತ್ತರಾರ್ಧಗೋಳವನ್ನು ಭೂಗೋಳ ಅಂತ ಕರೀತಾರೆ, ಯಾಕಂದರೆ ಭೂಮಿಯ ಭಾಗ ಜಾಸ್ತಿ ಇರೋದ್ರಿಂದ. ಲೈಕ್ ದಿಸ್ ದ ವಾಟರ್ ಹೆಮಿಸ್ಫೈರ್. The southern hemisphere is called water hemisphere because the southern hemisphere has 81% of water, 90% of land. ಯಾಕೆ ದಕ್ಷಿಣಾರ್ಧಗೋಳವನ್ನು ಜಲಗೋಳ ಅಂತ ಕರೀತಾರೆ ಅಂತ ಹೇಳಿದ್ರೆ, ಇಲ್ಲಿ 81 ಭಾಗ ನೀರು ಆವರಿಸ್ಕೊಂಡಿದೆ. ಒಟ್ಟು ಭೂಮಿಯ ಭಾಗದಲ್ಲಿ 19% ಏನು ಆವರಿಸ್ಕೊಂಡಿದೆ, ಭೂಮಿಯ ಭಾಗ ಇದೆ. ಸೊ ಇಟ್ ಈಸ್ ಕಾಲ್ಡ್ ವಾಟರ್ ಹೆಮಿಸ್ಫೈರ್. So this is the land hemisphere. Which one is called land hemisphere? Northern hemisphere is called land hemisphere because the land mass is greater than the water bodies, and southern hemisphere is called the water hemisphere because the water body is greater than the land mass in the southern hemisphere. Remember all of you how to understand in which hemisphere we are. ಈಗ ನಾವು ಯಾವ ಗೋಳದಲ್ಲಿ ಇದ್ದೇವೆ ಎನ್ನುವುದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಿಸುವ. ಸೊ ಅದನ್ನು 10ನೇ ತರಗತಿಯಲ್ಲಿ ನೀವು ತಿಳ್ಕೊಳ್ತೀರಿ. ಆದರೂ ಇಲ್ಲಿ ನೆನಪಿಟ್ಟುಕೊಳ್ಳಿ, ನಮ್ಮ ಈ ಭೂಮಿಯ ಗೋಳದಲ್ಲಿ ಭಾರತ ಉತ್ತರಾರ್ಧಗೋಳದ ಪೂರ್ವಾರ್ಧಗೋಳದಲ್ಲಿ. ದ ಇಂಡಿಯಾ ಈಸ್ ಸಿಚುವೇಟೆಡ್ ಇನ್ ನಾರ್ದರ್ನ್ ಈಸ್ಟರ್ನ್ ಹೆಮಿಸ್ಫೈರ್. ಈಗ ಪೂರ್ವದಿಂದ ಪಶ್ಚಿಮಕ್ಕೆ 2 ಭಾಗ ಮಾಡಿದಾಗೆ ಉತ್ತರದಿಂದ ದಕ್ಷಿಣಕ್ಕೆ 2 ಭಾಗ ಮಾಡಿದರೆ ಭಾರತ ಮೇಲ್ಗಡೆಯ ನಮ್ಮ ಬಲಬದಿಯ ಭಾಗದಲ್ಲಿದೆ. ಅದನ್ನು ನಾರ್ದರ್ನ್ ಈಸ್ಟರ್ನ್ ಹೆಮಿಸ್ಫೈರ್ ಅಂತ ಹೇಳ್ತಾರೆ. ಸೊ ಅದನ್ನು ಆಮೇಲೆ ತಿಳ್ಕೊಳ್ಳುವ. ಇಲ್ಲಿಗೆ ಒಂದು ವಿಚಾರ ಮುಗೀತು. ಆದರೆ ಅದಕ್ಕಿಂತ ಹೆಚ್ಚಿನ ವಿಚಾರಗಳು ಮತ್ತೇವೆ. ಅದನ್ನು ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್ ಅಂತ ಕರೀತಾರೆ. ಈ ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಜಿಟ್ಯೂಡ್ಸಲ್ಲಿ ಅಂದರೆ ಅಕ್ಷಾಂಶ ಮತ್ತು ರೇಖಾಂಶಗಳು, ಇದರಲ್ಲಿ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಸ್ವಲ್ಪ ಕಷ್ಟ. ನಿಮಗೆ ಅದರ ಬೇಸ್ ಅರ್ಥ ಆಗಬೇಕು. ಅಕ್ಷಾಂಶಗಳೆಂದರೇನು, ರೇಖಾಂಶಗಳೆಂದರೇನು, ಅಕ್ಷಾಂಶ ರೇಖಾಂಶಗಳನ್ನು ಭೂಮಿ ಮೇಲೆ ಯಾಕೆ ಗುರುತಿಸಿದ್ದಾರೆ, ಇವುಗಳು ಕಾಲ್ಪನಿಕ ರೇಖೆಗಳು ಗೊತ್ತಿರಲಿ ನಿಮಗೆ. ಸೊ the line of latitudes and longitudes are called geographical coordinates or geographical grid. ಇವುಗಳನ್ನು ಭೌಗೋಳಿಕ ಜಾಲ ವ್ಯವಸ್ಥೆ ಅಥವಾ ಜಾಗ್ರಫಿಕಲ್ ಕೋಆರ್ಡಿನೇಟ್ಸ್ ಅಂತ ಕರೀತಾರೆ. ಒಂದಕ್ಕೊಂದು ಹೊಂದಿಕೊಂಡಿರುವಂಥ ಒಂದು ಜಾಲ ವ್ಯವಸ್ಥೆ, ರೇಖಾ ಜಾಲ ವ್ಯವಸ್ಥೆ. The line of latitudes and longitudes are called geographical coordinates or geographical grid. The latitudes, the first we try to know about the latitudes. These are imaginary network of lines is drawn on the earth to locate the places, direction and to calculate the distance between places.
So very difficult to identify the one place of the earth and the direction of the places and to calculate the distance between the two places. ಭೂಮಿ ಮೇಲೆ ಇದ್ದ ಎರಡು ಪ್ರದೇಶಗಳ ಅಂತರ, ಅವುಗಳ ದಿಕ್ಕು, ಅವುಗಳಿರುವ ಜಾಗವನ್ನು ಗುರುತಿಸುವುದು ಕಷ್ಟ. ಆದ್ದರಿಂದ ಅವುಗಳನ್ನು ಸರಿಯಾಗಿ ಗುರುತಿಸಲಿಕ್ಕೆ, ಅವುಗಳ ದಿಕ್ಕುಗಳನ್ನು ಗುರುತಿಸಲಿಕ್ಕೆ, ಹಾಗೆ ಅವುಗಳ ನಡುವಿನ ಅಂತರವನ್ನು ಗುರುತಿಸಲಿಕ್ಕೆ ಭೂಮಿಯ ಮೇಲೆ ಉತ್ತರ ದಕ್ಷಿಣವಾಗಿ ಹಾಗೂ ಪೂರ್ವ ಪಶ್ಚಿಮವಾಗಿ ಕೆಲವು ಕಾಲ್ಪನಿಕ ರೇಖೆಗಳನ್ನು ಎಳೆದಿದ್ದಾರೆ. ಆ ರೇಖೆಗಳನ್ನೇ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್ ಅಂತ ಕರೀತಾರೆ. ವಿತ್ ದ ಹೆಲ್ಪ್ ಆಫ್ ಲ್ಯಾಟಿಟ್ಯೂಡ್ಸ್ ಆ್ಯಂಡ್ ಲಾಂಜಿಟ್ಯೂಡ್ಸ್ we can easily identify or recognize the place, location of the places, directions of the places, and to calculate the distance between the places. These imaginary lines are drawn from east to west and north to south. ನಾನು ಆಗಲೇ ಹೇಳಿದೆ, ಉತ್ತರ ದಕ್ಷಿಣವಾಗಿ ಪೂರ್ವ ಪಶ್ಚಿಮವಾಗಿ ಈ ಗೆರೆಗಳನ್ನು ಎಳೆದಿದ್ದಾರೆ. ನಿಮ್ಮ ಎದುರಿಗೆ ಚಿತ್ರ ಇದೆ. ಮೇಲಿನಿಂದ ಕೆಳಕ್ಕೆ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆದಿದ್ದಾರೆ. ಅವುಗಳನ್ನು ರೇಖಾಂಶ ಅಥವಾ ಲಾಂಜಿಟ್ಯೂಡ್ಸ್ ಅಂತ ಕರೀತಾರೆ. ಹಾಗೆಯೇ ಪೂರ್ಣ ವೃತ್ತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಗೆರೆಗಳನ್ನು ಎಳೆದಿದ್ದಾರೆ. ವೃತ್ತಾಕಾರದಲ್ಲಿವೆ. ಅವುಗಳನ್ನು ಅಕ್ಷಾಂಶ ಅಥವಾ ಲ್ಯಾಟಿಟ್ಯೂಡ್ಸ್ ಅಂತ ಕರೀತಾರೆ. These are called lines of latitudes and the longitudes. Therefore, the lines of latitudes and the longitudes are called geographical coordinates. ಸೊ ಇವು ಒಂದಕ್ಕೊಂದು ಹೊಂದಿಕೊಂಡಿರೋದ್ರಿಂದ ಈ ಥರದಲ್ಲಿ ಅವುಗಳನ್ನು ಕರೀತಾರೆ. ಈಗ ಮೊದಲಿಗೆ ಇಲ್ಲಿ ಗುರುತಿಸಿದ್ದಾರೆ ಲ್ಯಾಟಿಟ್ಯೂಡ್, ಅದರಲ್ಲಿ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ ಆ್ಯಂಡ್ ಪೂರ್ವದಿಂದ ಪಶ್ಚಿಮದಲ್ಲಿ ಇದ್ದಂಥ ಮಧ್ಯದಲ್ಲಿ ಇದ್ದದನ್ನು ಇಕ್ವೇಟರ್ ಅಂತ ಕರೀತಾರೆ. ಆ ಇಕ್ವೇಟರ್ ಅಂದರೆ ಭೂಮಧ್ಯ ರೇಖೆ ಅಥವಾ ಸಮಭಾಜಕ ವೃತ್ತ. ಇಲ್ಲಿ ಮೆರಿಡಿಯನ್ ಅಂತ ಕರೀತಾರೆ. ಉತ್ತರದಿಂದ ದಕ್ಷಿಣಕ್ಕೆ ಮಧ್ಯದಲ್ಲಿ ಒಂದು ರೇಖೆ ಕಾಣುತ್ತದೆ, ಅದನ್ನು ಮುಖ್ಯ ರೇಖಾಂಶ ಅಥವಾ ಪ್ರಧಾನ ರೇಖಾಂಶ ಅಂತ ಕರೀತಾರೆ. ಹಾಗೆ ಉತ್ತರದಿಂದ ದಕ್ಷಿಣಕ್ಕೆ ಎಳೆಯಲ್ಪಟ್ಟದನ್ನು ಇಲ್ಲಿ ಮಾರ್ಕ್ ಮಾಡಿದರೆ ಅದನ್ನು ಲಾಂಜಿಟ್ಯೂಡ್ ಅಂತ ಕರೀತಾರೆ, ಅಂದರೆ ರೇಖಾಂಶಗಳು. ಫಸ್ಟ್ ವಿ ಟ್ರೈ ಟು ನೋ ಅಬೌಟ್ ದ ಲ್ಯಾಟಿಟ್ಯೂಡ್ಸ್. ಅಕ್ಷಾಂಶಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವ. ದ ಇಮ್ಯಾಜಿನರಿ ಲೈನ್ಸ್ ಡ್ರಾನ್ parallel to the equator from east to west on the earth are called the latitudes. ಸರಿ ಅರ್ಥ ಮಾಡ್ಕೊಳ್ಳಿ. ಭೂಮಿಯ ಮೇಲೆ ಸಮಭಾಜಕ ವೃತ್ತ ಅಂದರೆ ಭೂಮಿಯ ಮಧ್ಯ ಭಾಗದಿಂದ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟ ರೇಖೆಗಳನ್ನು ಅಕ್ಷಾಂಶಗಳಂತ ಕರೀತಾರೆ. ಅರ್ಥ ಮಾಡ್ಕೊಳ್ಳಿ. ದ ಇಮ್ಯಾಜಿನರಿ ಲೈನ್ಸ್ ಡ್ರಾನ್ ಪ್ಯಾರಲಲ್ ಟು ದ ಇಕ್ವೇಟರ್, ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟ ಕಾಲ್ಪನಿಕ ರೇಖೆಗಳನ್ನು ಅಕ್ಷಾಂಶ ಅಂತ ಕರೀತಾರೆ. ಅವು ಪೂರ್ಣ ವೃತ್ತಗಳು. ದೀಸ್ ಆರ್ ದ ಪರ್ಫೆಕ್ಟ್ ಸರ್ಕಲ್ಸ್. ಇವುಗಳ ಅರ್ಧ ವೃತ್ತಗಳೆಲ್ಲ ಪೂರ್ಣ ವೃತ್ತಗಳು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಭೂಮಿಯ ಸುತ್ತ ಸಮಾನ ಅಂತರದಲ್ಲಿ, ಸಮಭಾಜಕ ವೃತ್ತದಿಂದ ಉತ್ತರ ಮತ್ತು ದಕ್ಷಿಣಕ್ಕೆ ಸಮಾನ ಅಂತರದಲ್ಲಿ ಅವುಗಳನ್ನು ಕಾಲ್ಪನಿಕವಾಗಿ ಎಳೆಯುತ್ತಾ ಹೋಗಿದ್ದಾರೆ. ದ ಕನ್ಸ್ಟ್ರಕ್ಷನ್ ಆಫ್ ದ ಲ್ಯಾಟಿಟ್ಯೂಡ್ಸ್, ಇಲ್ಲಿ ನೀವು ತಿಳ್ಕೊಳ್ತೀರಿ, ಚಿತ್ರ ನೋಡಿದಾಗ ಗೊತ್ತಾಗ್ತದೆ ನಿಮಗೆ ಅದು. There are 90 degree of latitudes in the northern hemisphere and 90 degree of latitudes in the southern hemisphere. ಸಮಭಾಜಕ ವೃತ್ತದಿಂದ 90 ಡಿಗ್ರಿ ಉತ್ತರಕ್ಕೆ, ಹಾಗೆ ದಕ್ಷಿಣದಲ್ಲಿ ಸಮಭಾಜಕ ವೃತ್ತದಿಂದ 90 ಡಿಗ್ರಿ ದಕ್ಷಿಣಕ್ಕೆ. 90 ಡಿಗ್ರಿ ಅಂತ ಹೇಳುವುದು ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲನ್ನು ತೋರಿಸ್ತದೆ. ನೆನಪಿಟ್ಟುಕೊಳ್ಳಿ, ಸಮಾನ ಅಂತರದಲ್ಲಿ ಸಮಭಾಜಕ ವೃತ್ತದಿಂದ 90 ಅಕ್ಷಾಂಶಗಳನ್ನು ಉತ್ತರಕ್ಕೆ, 90 ಅಕ್ಷಾಂಶಗಳನ್ನು ದಕ್ಷಿಣಕ್ಕೆ ಎಳೆಯಲಾಗಿದೆ. ದ ಇಕ್ವೇಟರ್ ಈಸ್ ಕಾಲ್ಡ್ 0 ಡಿಗ್ರಿ ಲ್ಯಾಟಿಟ್ಯೂಡ್. 0 ಡಿಗ್ರಿ ಅಕ್ಷಾಂಶವನ್ನು ಇಕ್ವೇಟರ್ ಅಂತ ಕರೀತಾರೆ. ಇಟ್ ಈಸ್ ದ ಲಾಂಗೆಸ್ಟ್ ಲೈನ್ ಆಫ್ ದ ಲ್ಯಾಟಿಟ್ಯೂಡ್. ಅಕ್ಷಾಂಶಗಳಲ್ಲಿ ಇದು ಅತ್ಯಂತ ಉದ್ದವಾದ ರೇಖೆ ಅಂತ ಹೇಳಿಕ್ಕಾಗಲೇ. ಇದು ಭೂಮಿಯ ಸುತ್ತ ಬರುವುದರಿಂದ ಅದು ಒಂದು ಸರ್ಕಲ್ ಅಂತ ಹೇಳ್ಬೋದು. ಆ್ಯಂಡ್ ಈಸ್ ಕಾಲ್ಡ್ ಆಸ್ ದ ಗ್ರೇಟ್ ಸರ್ಕಲ್. ಇದನ್ನು ದೀರ್ಘವೃತ್ತ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಉತ್ತರ ದಕ್ಷಿಣವಾಗಿ ಭೂಮಿಯ ಮಧ್ಯ ಭಾಗದಲ್ಲಿ ಸುತ್ತಲೂ ಎಳೆಯಲ್ಪಟ್ಟಿದ್ದಂಥ ಈ ಒಂದು ಕಾಲ್ಪನಿಕ ರೇಖೆಯನ್ನು
0 ಡಿಗ್ರಿ ಲ್ಯಾಟಿಟ್ಯೂಡ್ ಅಂತ ಕರೀತಾರೆ. ಇದು ಭೂಮಧ್ಯ ರೇಖೆ, ಸಮಭಾಜಕ ವೃತ್ತ ಅಥವಾ ಇಂಗ್ಲೀಷಲ್ಲಿ ಇದನ್ನು ಗ್ರೇಟ್ ಸರ್ಕಲ್ ಆರ್ ದ ಇಕ್ವೇಟರ್. ಯಾಕೆ ಕೇಳಿದರೆ ಉಳಿದ ಅಕ್ಷಾಂಶಗಳಿಗೆ ಹೋಲಿಸಿದರೆ ಭೂಮಿ ಮಧ್ಯಭಾಗದಲ್ಲಿ ಉಬ್ಬಿರುವುದರಿಂದ ಇದು ಹೆಚ್ಚು ಸುತ್ತಳತೆಯನ್ನು ಹೊಂದಿದೆ. ದ ಲ್ಯಾಟಿಟ್ಯೂಡ್ನಲ್ ಸರ್ಕಲ್ಸ್ ಟು ದ ನಾರ್ತ್ ಆ್ಯಂಡ್ ಸೌತ್ ಆಫ್ ಇಕ್ವೇಟರ್ ಆರ್ ಸ್ಮಾಲರ್. ಅಲ್ಲಿಂದ ಉತ್ತರ ದಕ್ಷಿಣಕ್ಕೆ ಹೋದಂತೆ ಸರ್ಕಲ್ಗಳು ಏನಾಗ್ತವೆ, ಸುತ್ತಳತೆಯಲ್ಲಿ ಚಿಕ್ಕದಾಗ್ತಾ ಹೋಗ್ತವೆ. ದ ಡಿಸ್ಟೆನ್ಸ್ ಬಿಟ್ವೀನ್ 2 ಲೈನ್ಸ್ ಆಫ್ ಲ್ಯಾಟಿಟ್ಯೂಡ್ ಈಸ್ 110.4 ಕಿಲೋಮೀಟರ್. ನಿಮಗಿದು ಮುಖ್ಯವಾಗಿ ಗೊತ್ತಿರಬೇಕು. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ 90, ದಕ್ಷಿಣಕ್ಕೆ 90 ಅಂತ ನಾನು ಹೇಳಿದೆ. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶದ ಮಧ್ಯದ ಅಂತರ 110.4 ಕಿಲೋಮೀಟರ್. ಇದು ಗೊತ್ತಿರಬೇಕು ನಿಮಗೆ. ಸೊ ಆಸ್ ಯು ಗೋ ಟವರ್ಡ್ಸ್ ದ ಪೋಲ್ಸ್ ಫ್ರಮ್ ದ ಇಕ್ವೇಟರ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲ್ಯಾಟಿಟ್ಯೂಡ್ ಗೋಸ್ ಆನ್ increasing. Think and say the reason. Once again, as you go toward the poles from the equator, the distance between the latitudes goes on increasing. The important latitudes. ಇದು ನಿಮಗೆ ನೋಟ್ಬುಕ್ಕಲ್ಲಿ ನೀವು ಈ ಚಿತ್ರವನ್ನು ಬಿಡಿಸ್ಕೊಳ್ಬೇಕು. ಒಂದು ಭೂಮಿಯ ಚಿತ್ರವನ್ನು ಮಾಡಿ ಮಧ್ಯದಲ್ಲಿ ಸಮಭಾಜಕ ವೃತ್ತವನ್ನು ಗುರುತಿಸಿ, ಆ ನಂತರದಲ್ಲಿ ಉತ್ತರದಲ್ಲಿ 23.5 ಡಿಗ್ರಿ, ದಕ್ಷಿಣದಲ್ಲಿ 23.5 ಡಿಗ್ರಿ ಅದನ್ನು ಗುರುತಿಸಿ, ಅದಕ್ಕೆ ಹೆಸರಿದೆ ಹೇಳ್ತೀನಿ ನಾನು. ಹಾಗೆ ಉತ್ತರದಲ್ಲಿ 66 ಡಿಗ್ರಿ, ದಕ್ಷಿಣದಲ್ಲಿ 66 ಡಿಗ್ರಿ ಅಲ್ಲಿ ಗೆರೆ ಎಳ್ಕೊಳ್ಬೇಕು. ಆನಂತರ ಪೋಲ್, ಅದನ್ನು ನಾರ್ತ್ ಆ್ಯಂಡ್ ಸೌತ್ ಪೋಲ್ ಅಂತ ಕರೀತೇವೆ. ಇವುಗಳಷ್ಟೇ ಅಲ್ಲ, ಇವುಗಳನ್ನು ಪ್ರಧಾನ ಅಕ್ಷಾಂಶಗಳು ಅಥವಾ ಮುಖ್ಯ ಅಕ್ಷಾಂಶಗಳು ಅಂತ ಕರೀತಾರೆ. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿದ್ದಾರೆ, ಸರಿ ನೋಡ್ಕೊಳ್ಳಿ. ನೀವು ಇಂಥದ್ದೇ ಒಂದು ಚಿತ್ರವನ್ನು ಬಿಡಿಸಿ ಈ ಥರ ನೀವು ರೌಂಡ್ ಹಾಕೋದು ಬೇಡ, ಅಡ್ಡಗೆರೆ ಎಳೆದ್ಬಿಡಿ. ಫಸ್ಟ್ ಇಕ್ವೇಟರನ್ನು ಗುರುತಿಸಿ ಮಧ್ಯದಲ್ಲಿ, ಅದರ ನಂತರ 2 ಕಡೆ ಸಮಾನ ಅಂತರದಲ್ಲಿ 23.5 ಗುರುತಿಸಿ, ಅದರ ಡಬ್ಬಲ್ ಅಂತರದಲ್ಲಿ 66.5 ಉತ್ತರ ಮತ್ತು ದಕ್ಷಿಣದಲ್ಲಿ ಗುರುತಿಸಿ, ಲಾಸ್ಟಿಗೆ ಉಳಿಯುವಂಥ ಚಿಕ್ಕ ಭಾಗ ಅದು ಏನಾಗಿರುತ್ತೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವವನ್ನು ಪ್ರತಿನಿಧಿಸುವಂಥದ್ದು. ದ ಫಸ್ಟ್ ಒನ್, ಇಲ್ಲಿ ಕೊಟ್ಟಿದ್ದಾರೆ. ಮೊದಲು 0 ಡಿಗ್ರಿ ನೋಡ್ಕೊಳ್ಳಿ ಮಧ್ಯದಲ್ಲಿ, ಅದನ್ನು ಇಕ್ವೇಟರ್, ಭೂಮಧ್ಯ ಅಕ್ಷಾಂಶ, ಭೂಮಧ್ಯ ರೇಖೆ, ಸಮಭಾಜಕ ವೃತ್ತ ಅಂತ ಕರೀತಾರೆ. ಅದನ್ನು ಇಕ್ವೇಟರ್ ಅಂತ ಕರೀತಾರೆ. ಅದನ್ನು 0 ಡಿಗ್ರಿ ಲ್ಯಾಟಿಟ್ಯೂಡ್. ಅಲ್ಲಿಂದ ನಾರ್ತ್ 23.5 ಡಿಗ್ರಿ ನಾರ್ತ್ ಲ್ಯಾಟಿಟ್ಯೂಡ್, ಅದಕ್ಕೆ ಇಂಗ್ಲೀಷಲ್ಲಿ ಟ್ರಾಫಿಕ್ ಆಫ್ ಕ್ಯಾನ್ಸರ್, ಕನ್ನಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೀತಾರೆ. ಹಾಗೆ ಅಲ್ಲಿಂದ 66.5 ಡಿಗ್ರಿ ಮೇಲೆ ಗುರುತಿಸಿದ್ದಾರೆ. ಸರಿ ಡಬಲ್ ಇದೆ ನೋಡಿ, ಅಲ್ಲಿಂದ ಸಮಭಾಜಕ ವೃತ್ತದಿಂದ 23.5 ಡಿಸ್ಟೆನ್ಸ್ ನೋಡಿದರೆ ಅಲ್ಲಿಂದ ಹೆಚ್ಚು ಡಿಸ್ಟೆನ್ಸ್ ಕಾಣಿಸ್ಬೇಕು ನೀವು. ಯಾಕಂದರೆ 23.5 66.5 ಡಿಗ್ರಿವರೆಗೆ ಸುಮಾರು ಡಬಲ್ ಆಗ್ತದೆ. ನಾರ್ತ್ ಲ್ಯಾಟಿಟ್ಯೂಡ್, ಅದನ್ನು ಆರ್ಕಟಿಕ್ ಸರ್ಕಲ್ ಅಂತ ಕರಿತೇವೆ. ಆರ್ಕಟಿಕ್ ಸರ್ಕಲ್ ನಂತರ 66.5 90 ಡಿಗ್ರಿಗೆ ಅದನ್ನಿದೆ, ಅದನ್ನು ನಾರ್ತ್ ಲ್ಯಾಟಿಟ್ಯೂಡ್ ಆರ್ ನಾರ್ತ್ ಪೋಲ್ ಅಂತ ಕರಿತೇವೆ. ಆ ಪಾಯಿಂಟನ್ನು ನಾರ್ತ್ ಪೋಲ್ ಅಂತ ಕರಿತೇವೆ. ಅದೇ ಥರ ದಕ್ಷಿಣದಲ್ಲಿ 0 ಡಿಗ್ರಿಯಿಂದ ದಕ್ಷಿಣಕ್ಕೆ ಬಂದರೆ 23.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್, ಅದಕ್ಕೆ ಇಂಗ್ಲೀಷಲ್ಲಿ ಟ್ರಾಫಿಕ್ ಆಫ್ ಕ್ಯಾಫಿಕಾನ್ ಅಂತ ಕರೀತಾರೆ ಅಥವಾ ಮಕರ ಸಂಕ್ರಾಂತಿ ವೃತ್ತ. ಆ್ಯಂಡ್ 66.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್, ಇದನ್ನು ಅಂಟಾರ್ಕಟಿಕ್ ಸರ್ಕಲ್ ಅಥವಾ ಅಂಟಾರ್ಕಟಿಕ್ ವೃತ್ತ ಅಂತ ಕರಿತೇವೆ. ಹಾಗೆ 90 ಡಿಗ್ರಿ ಲಾಸ್ಟ್ ಪಾಯಿಂಟ್, ಅದನ್ನು ಸೌತ್ ಲ್ಯಾಟಿಟ್ಯೂಡ್ ಆರ್ ಸೌತ್ ಪೋಲ್ ಅಂತ ಕರಿತೇವೆ. ಸೊ ದೀಸ್ ಆರ್ ದ ಮೇನ್ ಲ್ಯಾಟಿಟ್ಯೂಡ್ಸ್ ಆನ್ ದ ಅರ್ತ್. ಹೌ ಮೆನಿ ಲ್ಯಾಟಿಟ್ಯೂಡ್ಸ್ ಆರ್ ದೇರ್? ದ ಕ್ವಶನ್ ಆಲ್ ಆಫ್ ಯು ರಿಮೆಂಬರ್. ಇಕ್ವೇಟರನ್ನು ಹಿಡಿದ್ರೆ ಭೂಮಿಯ ಮೇಲೆ ಇರುವಂಥದ್ದು 181 ಲ್ಯಾಟಿಟ್ಯೂಡ್ಸ್. ಭೂಮಧ್ಯ ರೇಖೆಯಿಂದ 90 ಉತ್ತರಕ್ಕೆ, 90 ದಕ್ಷಿಣಕ್ಕೆ. ಆಲ್ ಆಫ್ ಯು ರಿಮೆಂಬರ್ ಕೇರ್ಫುಲಿ ಆ್ಯಂಡ್ ಲಿಸನ್ ಕೇರ್ಫುಲಿ and remember with concentration. Totally 181, because these are the full circles. ಭೂಮಿ ಮೇಲೆ ಎಳೆಯಲ್ಪಟ್ಟ ಅಂದರೆ ಸುತ್ತಲೂ ಎಳೆಯಲ್ಪಟ್ಟ ಕಾಲ್ಪನಿಕ ರೇಖೆಗಳು, ಇವನ್ನು ಪೂರ್ಣ ವೃತ್ತಗಳು ಅಂತ ಕರೀತಾರೆ. ಸಮಾನ ಅಂತರದಲ್ಲಿ ಪೂರ್ವ ಪಶ್ಚಿಮವಾಗಿ ಎಳೆದಿದ್ದಾರೆ. ಇದು 181 ರೇಖೆಗಳಿವೆ ಒಟ್ಟಿಗೆ. ಓನ್ಲಿ ದೀಸ್ ಲ್ಯಾಟಿಟ್ಯೂಡ್ಸ್ ಆರ್ ಕಾಲ್ಡ್ ಇಂಪಾರ್ಟೆಂಟ್. ವೈ? ಇವುಗಳನ್ನು ಯಾಕೆ ಕರೀತಾರೆ ಅಂದರೆ ಅದಕ್ಕೆ ಕಾರಣ ಇದೆ. 23.5 ಉತ್ತರ, 23.5 ದಕ್ಷಿಣ, ಇವುಗಳನ್ನು
ಟಾರಿಡ್ ಝೋನ್ ಅಂತ ಕರೀತಾರೆ, ಅಂದರೆ ಉಷ್ಣವಲಯ. ಹಾಗೆಯೇ ಉತ್ತರದಲ್ಲಿ 23ವರೆಯಿಂದ 66ವರೆ, ದಕ್ಷಿಣದಲ್ಲಿ 23ವರೆಯಿಂದ 66ವರೆ ಡಿಗ್ರಿ ಆ ವಲಯವನ್ನು ಸಮಶೀತೋಷ್ಣ ವಲಯ ಅಂತ ಅಥವಾ ಟೆಂಪರೇಟ್ ಝೋನ್ ಅಂತ ಕರೀತಾರೆ. ಹಾಗೆ 66ವರೆ ಉತ್ತರದಿಂದ 90 ಡಿಗ್ರಿ ಉತ್ತರ ಹಾಗೂ 66ವರೆ ದಕ್ಷಿಣದಿಂದ 90 ಡಿಗ್ರಿ ದಕ್ಷಿಣದ ಈ ವಲಯವನ್ನು ಫ್ರೀಜ್ ಝೋನ್ ಅಂತ ಕರೀತಾರೆ, ಅಂದರೆ ಶೀತ ವಲಯ. ಇದಕ್ಕೋಸ್ಕರ ಅದನ್ನು ಗುರುತಿಸಲಿಕ್ಕೆ ಈ ಪ್ರಧಾನ ಅಕ್ಷಾಂಶಗಳನ್ನು ಗುರುತಿಸಿದ್ದಾರೆ. ಇವಷ್ಟೇ. ಮತ್ತು ಅಕ್ಷಾಂಶಗಳು ಎಷ್ಟು ಕೇಳಿದರೆ ಕೇವಲ 5 ಅಥವಾ 6 ಅಂತ ಹೇಳಬೇಡಿ, ಒಟ್ಟಿಗೆ 181 ಇದೆ. ಇವುಗಳ ಮಧ್ಯದಲ್ಲಿ ಅಕ್ಷಾಂಶಗಳು ಎಷ್ಟು ಕೇಳಿದರೆ 181 ಅಂತ ಹೇಳಿ. ಇವುಗಳ ಮಧ್ಯದಲ್ಲಿ ಇದೇ ಮಾತ್ರ ಅಲ್ಲ, ಇವುಗಳ ಮಧ್ಯದಲ್ಲಿ 110.4 ಕಿಲೋಮೀಟರ್ಗೆ ಒಂದರಂತೆ ಕಾಲ್ಪನಿಕ ರೇಖೆಗಳಿವೆ. ಒಟ್ಟಿಗೆ 180. ಒಂದೊಂದು ಡಿಗ್ರಿಯನ್ನು ಒಂದೊಂದು ಅಕ್ಷಾಂಶ ಅಂತ ಕರೀತಾರೆ. ಸೊ ದ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಇಲ್ಲಿ ಕೆಳಗೆ ಚಿತ್ರ ಕೊಟ್ಟಿದ್ದಾರೆ. ಅದು ಸ್ವಲ್ಪ ನಿಮಗೆ ತಿಳ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಜೂನ್ 21ನೇ ತಾರೀಕಿನ ಹೊತ್ತಿಗೆ, ಡಿಸೆಂಬರ್ 22ನೇ ತಾರೀಕಿನ ಹೊತ್ತಿಗೆ ಭೂಮಿಯ ಯಾವ ಭಾಗ ಸೂರ್ಯನಿಗೆ ಎದುರಾಗ್ತದೆ, ಯಾವ ಕಡೆ ಸೂರ್ಯನ ಬೆಳಕು ಹೆಚ್ಚು ಬೀಳುತ್ತದೆ ಅಥವಾ ಸೂರ್ಯನ ಬೆಳಕು ಯಾವ ಕಡೆ ಕಡಿಮೆ ಬೀಳುತ್ತದೆ ನೋಡಿ. ಡಿಸೆಂಬರ್ 22ನೇ ತಾರೀಕಿನ ಹೊತ್ತಿಗೆ ದಕ್ಷಿಣಾರ್ಧ ಗೋಳದಲ್ಲಿ ಏನಾಗಿರ್ತದೆ ಕೇಳಿದರೆ ಅಲ್ಲಿ ಬೆಳಕು ಜಾಸ್ತಿ, ಉತ್ತರಾರ್ಧ ಗೋಳದಲ್ಲಿ ಬೆಳಕು ಕಡಿಮೆ ಇರ್ತದೆ. ಜೂನ್ 21ರ ಹೊತ್ತು ಉತ್ತರಾರ್ಧ ಗೋಳದಲ್ಲಿ ಬೆಳಕು ಜಾಸ್ತಿ ಇರ್ತದೆ, ದಕ್ಷಿಣಾರ್ಧ ಗೋಳದಲ್ಲಿ ಬೆಳಕು ಕಡಿಮೆ ಇರ್ತದೆ. ಹಾಗೆ ಅದರ ನೈಟ್ ಮತ್ತು ಡೇ ಟೈಮಲ್ಲಿಯೂ ಸಹ ವ್ಯತ್ಯಾಸ ಆಗ್ತದೆ. ಇಲ್ಲಿ ಇದನ್ನು ಕೊಡಲಿಲ್ಲ, ಚಿತ್ರ ಕೊಟ್ಟಿದ್ದಾರೆ, ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ. ಹಾಗೆ ಇಲ್ಲಿ ಒಂದು ಕೆಳಗೆ ಚಿತ್ರ ಇದೆ. ಡಿಫ್ರೆಂಟ್ ರೀಜನ್ಸ್ ಆಫ್ ದ ಅರ್ತ್ ಫೇಸ್ ಡೈರೆಕ್ಟ್ಲಿ ದ ಸನ್ ಇನ್ ಡಿಫ್ರೆಂಟ್ ಟೈಮ್. ವರ್ಷದ ಬೇರೆ ಬೇರೆ ತಿಂಗಳಲ್ಲಿ ಭೂಮಿಯ ಯಾವ್ಯಾವ ಭಾಗ ಸೂರ್ಯನಿಗೆ ಎದುರಾಗುತ್ತದೆ ಎನ್ನುವುದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಅಲ್ಲಿ 4 ಡೇಟ್ಗಳು ಮುಖ್ಯವಾಗಿ ಬರ್ತವೆ. ಜೂನ್ 21, ಮಾರ್ಚ್ 21, ಡಿಸೆಂಬರ್ 22, ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ, ಅದು ಸೆಪ್ಟೆಂಬರ್ 23. ಸರಿಯಾಗಿ ಗಮನಿಸಿ. ಜೂನ್ 21 ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಡೈರೆಕ್ಟ್ಲಿ ಫೇಸ್ ದ ಸನ್, ಅಂದರೆ ಸೂರ್ಯ ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಇರ್ತಾನೆ. ನೀವು ಮೇಲೆ ಅಲ್ಲಿ ನಾನು ಈಗ ಹೇಳಿದ್ದೆ ನೋಡಿದ್ದೀರಿ. ಸರಿಯಾಗಿ ಉತ್ತರಾರ್ಧ ಗೋಳದ ಅಂದರೆ 23ವರೆ ಡಿಗ್ರಿ ಮೇಲೆ ಸೂರ್ಯ ಪ್ರಕಾಶಿರ್ತಾನೆ. ಮಾರ್ಚ್ 21 ಆ್ಯಂಡ್ ಸೆಪ್ಟೆಂಬರ್ 23ರ ಹೊತ್ತಿಗೆ ಸಮಭಾಜಕ ವೃತ್ತದ ಮೇಲೆ ಸೂರ್ಯ ಇರ್ತಾನೆ, ಅಂದರೆ ಭೂಮಿಯ ಆ ಭಾಗ ಎದುರಾಗ್ತದೆ. ಡಿಸೆಂಬರ್ 22ನೇ ತಾರೀಕಿನ ದಿನ ಭೂಮಿಯ ದಕ್ಷಿಣಾರ್ಧ ಗೋಳ ಸೂರ್ಯನಿಗೆ ಎದುರಾಗ್ತದೆ, ಅಂದರೆ ಮಕರ ಸಂಕ್ರಾಂತಿ ವೃತ್ತ ಸೂರ್ಯನಿಗೆ ಎದುರಾಗ್ತದೆ. ಉತ್ತರಾರ್ಧ ಗೋಳ ಸೂರ್ಯನಿಗೆ ಎದುರಾಗುವುದಿಲ್ಲ. ಆದ್ದರಿಂದ ಉತ್ತರಾರ್ಧ ಗೋಳದಲ್ಲಿ ರಾತ್ರಿಯ ಸಮಯ ಜಾಸ್ತಿ, ಅಲ್ಲಿ ಹಗಲಿನ ಪ್ರಮಾಣ ಕಡಿಮೆ ಇರ್ತದೆ. ಸೊ ಇದು ಬೇರೆ ಬೇರೆ ಋತು ಅಥವಾ ತಿಂಗಳುಗಳಲ್ಲಿ ಭೂಮಿ ಸೂರ್ಯನಿಗೆ ಎದುರಾಗುವಂಥದ್ದು. ಸಿನ್ಸ್ ದ ರೀಜನ್ ಬಿಟ್ವೀನ್ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಆ್ಯಂಡ್ ಟ್ರಾಫಿಕ್ ಆಫ್ ಕ್ಯಾಪ್ರಿಕಾನ್ ರಿಸೀವ್ ದ ಡೈರೆಕ್ಟ್ ರೇಸ್ the sun, it becomes the zone of high temperature. Therefore this zone is called the torrid zone. ವರ್ಷದ 365 ದಿನವೂ 23ವರೆ ಡಿಗ್ರಿ ಉತ್ತರ 23ವರೆ ದಕ್ಷಿಣ ಸಂಭಾಜಕ ವೃತ್ತದಿಂದ ಈ ಭಾಗ ಸೂರ್ಯನಿಗೆ ಎದುರಾಗುವುದರಿಂದ ಹೆಚ್ಚು ಶಾಖವನ್ನು ಪಡೆಯುತ್ತದೆ. ಆದ ಕಾರಣ ಇದನ್ನು ಉಷ್ಣವಲಯ ಅಥವಾ ಟಾರಿಡ್ ಝೋನ್ ಅಂತ ಕರೀತಾರೆ. ಸಿನ್ಸ್ ದ ಟಾರಿಡ್ ಝೋನ್ ಲೆಸ್ ಬಿಟ್ವೀನ್ ದೀಸ್ 2 latitudes, these are important latitudes. Observe the following picture. On which latitude the sun rays the falling completely, on which latitude there are no sun rays at all. ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ, ಅದರ ಬಗ್ಗೆ ನೀವು ಡೀಪ್ ಆಗಿ ಹೋಗೋದು ಬೇಡ, ಯಾಕಂದರೆ ಅದನ್ನು ಅಧ್ಯಯನದಿಂದ ಕೈ ಬಿಟ್ಟಿದ್ದಾರೆ. ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಲ್ಯಾಟಿಟ್ಯೂಡ್ಸ್ ಒನ್ಸ್ ಅಗೈನ್. ಅಬ್ಸರ್ವ್ ದ ಫಾಲೋವಿಂಗ್ ಪಿಕ್ಚರ್. ಆನ್ ವಿಚ್ ಲ್ಯಾಟಿಟ್ಯೂಡ್ ಆರ್ ದ ಸನ್ ರೇಸ್ ಫಾಲ್ ಕಂಪ್ಲೀಟ್ಲಿ, ಆನ್ ವಿಚ್ ಲ್ಯಾಟಿಟ್ಯೂಡ್ ದೇರ್ ಆರ್ ನೋ ಸನ್ ರೇಸ್ ಅಟ್ ಆಲ್. ಜಸ್ಟ್ ನೋಡ್ಕೊಳ್ಳಿ ಅದನ್ನು. ಸೂರ್ಯನ ಕಿರಣ ನೇರವಾಗಿ ಬೀಳುವಂಥ ಅಕ್ಷಾಂಶಗಳು, ಹಾಗೆ ಸೂರ್ಯನ ಕಿರಣ ಓರೆಯಾಗಿ ಬೀಳುವಂಥ ಅಕ್ಷಾಂಶಗಳು. ಅದನ್ನ ಈಗಾಗಲೇ ನಾನು ಹೇಳಿದೆ, ಅದರ ಬಗ್ಗೆ ಹೆಚ್ಚಿಗೆ ಬೇಡ, ಸರಿಯಾಗಿ ಒಂದು ಸಲ ನೋಡ್ಕೊಳ್ಳಿ ಇದನ್ನು. ದ ಇಂಪಾರ್ಟೆಂಟ್ ಅಬ್ಸರ್ವ್ ದ ಫಾಲೋವಿಂಗ್ ಪಿಕ್ಚರ್. ಆನ್ ವಿಚ್ ಲ್ಯಾಟಿಟ್ಯೂಡ್ ಆರ್ ದ ಸನ್ ರೇಸ್ ಫಾಲಿಂಗ್ ಕಂಪ್ಲೀಟ್ಲಿ. ಒನ್ ಸೆಕೆಂಡ್, ಸೇಮ್ ಕ್ವಶನ್ ಇಲ್ಲಿ ಈ ಕಡೆಯಿಂದ ಕೊಟ್ಟಿದ್ದಾರೆ. ಆನ್ ಡಿಸೆಂಬರ್ 22 ದ ರೀಸನ್ ಬಿಟ್ವೀನ್ 66.5 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ಆ್ಯಂಡ್ 90 ಡಿಗ್ರಿ ಸೌತ್ ಲ್ಯಾಟಿಟ್ಯೂಡ್ ರಿಸೀವ್ಸ್ ದ ಸನ್ ರೇಸ್ ಫಾರ್ 24 hours. ದಿಸ್ ರೀಸನ್ ವಿಲ್ ನಾಟ್ ಹ್ಯಾವ್ ನೈಟ್, ಬಟ್ ದ ಇಂಟೆನ್ಸಿಟಿ ಆಫ್ ದ ಸನ್ ರೇಸ್ ಈಸ್ ಲೆಸ್. ದಕ್ಷಿಣ ಅರ್ಧಗೋಳದಲ್ಲಿ
ಡಿಸೆಂಬರ್ 22ನೇ ತಾರೀಕಿನ ಹಾಗೆ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಹಗಲು ಹೆಚ್ಚು ಇರ್ತದೆ, ರಾತ್ರಿಯ ಪ್ರಮಾಣ ಕಡಿಮೆ ಇರ್ತದೆ. ಅದೇ ರೀತಿ ಜೂನ್ 21 ಅಥವಾ ಜೂನ್ ತಿಂಗಳ ಮಧ್ಯ ಭಾಗದಲ್ಲಿ ಉತ್ತರಾರ್ಧಗೋಳದಲ್ಲಿ ಹಗಲು ಹೆಚ್ಚಿರುತ್ತೆ, ರಾತ್ರಿಯ ಪ್ರಮಾಣ ಕಡಿಮೆ ಇರ್ತದೆ. ಯಾಕಂದರೆ ಭೂಮಿಯ ಆ ಭಾಗ ಸೂರ್ಯನಿಗೆ ಎದುರಾಗ್ತದೆ. ಆನ್ ದ ಸೇಮ್ ಡೇಟ್, ದಟ್ ಈಸ್ ಆನ್ ಡಿಸೆಂಬರ್ 22nd, ದ ರೀಜನ್ ಬಿಟ್ವೀನ್ 66.5 north latitude to 90 degree north latitude does not receive the sun rays for 24 hours whole day. This region experience the night. ನಾನು ಹೇಳಿದೆ ಉತ್ತರಾರ್ಧಗೋಳದಲ್ಲಿ ಆ ಟೈಮಲ್ಲಿ ಕತ್ತಲೆ ಜಾಸ್ತಿ ಇರುತ್ತೆ. ದ ನೆಕ್ಸ್ಟ್ ಇದು ಸೇಮ್ ಅದನ್ನೇ ಕೊಟ್ಟಿದ್ದಾರೆ, ಮತ್ತು ನೀವು ಅದು ಹೆಚ್ಚಿದ್ರೆ ಕೊಡಿಸ್ಕೊಳ್ಬೇಡ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಲೇ ಹೇಳಿದೆ. ಆದರೆ ಈ ಚಿತ್ರವನ್ನು ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಯಾವ ಅಕ್ಷಾಂಶ ಸೂರ್ಯನ ಶಾಖವನ್ನು ಯಾವಾಗ ಹೆಚ್ಚು ಪಡೆಯುತ್ತದೆ ಅಥವಾ ಬೆಳಕನ್ನು ಯಾವ ಸಮಯದಲ್ಲಿ ಹೆಚ್ಚು ಪಡೆಯುವುದಿಲ್ಲ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲಾಂಜಿಟ್ಯೂಡ್ ಆನ್ ದ ಅರ್ತ್? ನಿಮಗೆ ಗೊತ್ತಿರಲಿ, the perimeter of the 0 degree latitude is the 40,075.56 kilometer. If we divide this, the 40,075.56 kilometer into 360 equal parts, we get how many? The 111.321 kilometers. ನಿಮಗೆ ಇದು ಅರ್ಥ ಆಗಿರಬೇಕು. ಈಗ ನಾನು ಲಾಂಜಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದೆ. ರೇಖಾಂಶಗಳು ಒಟ್ಟಿಗೆ ಎಷ್ಟು ಈಗ ಅಲ್ಲಿ 181 ಅಂತ ತಿಳ್ಕೊಂಡ್ರೆ, ಈಗ ರೇಖಾಂಶಗಳು ಸುಮಾರು 360. ಈಗ ಆ ವೃತ್ತದ ಒಟ್ಟು ವಿಸ್ತೀರ್ಣ ನಿಮ್ಗೆ ಗೊತ್ತಿದೆ 360 ಡಿಗ್ರಿ. ಆದ್ದರಿಂದ 360 ಭಾಗಗಳನ್ನು ಮಾಡಿದ್ದಾರೆ ಇಡೀ ಭೂಮಿಯನ್ನು ಸಮ ಪ್ರಮಾಣದಲ್ಲಿ. ದ ಟೋಟಲ್ ಪೆರಿಮೀಟರ್ ಆಫ್ ದ 0 degree ಲ್ಯಾಟಿಟ್ಯೂಡ್, ಅದರ ಒಟ್ಟು ವಿಸ್ತೀರ್ಣ 40,075.56 ಕಿಲೋಮೀಟರ್. ಅವುಗಳನ್ನು 360ರಿಂದ ಭಾಗಿಸಿದಾಗ 111.321 ಕಿಲೋಮೀಟರ್ ಬರುತ್ತೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಲ್ಯಾಟಿಟ್ಯೂಡ್ ಆನ್ ದ ಅರ್ತ್, ಇದನ್ನು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. Next, the longitudes we'll see in next class. Today enough.